Good morning dear students, welcome back. So in my previous video I was talking about Newton's law of cooling. But Newton's law of cooling ಅನ್ನು ಯೂಸ್ ಮಾಡ್ಕೊಂಡು ಒಂದು ಈಕ್ವೇಷನ್ ಅನ್ನು ಕೂಡ ಡಿರೈವ್ ಮಾಡಿದ್ವಿ. ದಟ್ ಈಸ್ T2 is equal to T1 plus e to the power of minus kT plus c ಅಂತ. So Newton's law of cooling ಏನು ಹೇಳುತ್ತಪ್ಪ ಅಂತಂದ್ರೆ the rate of loss that is minus dq by dt that is rate of loss of heat is directly proportional to temperature difference between the system and the surrounding ಅಂತ ಹೇಳಿದೆ. ಸೊ ಇದನ್ನ ನಾನು ಡಿರೈವೇಷನ್ ಅನ್ನು ಮಾಡಿದ್ದೀನಿ. ಈ ಡಿರೈವೇಷನ್ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ T2 is equal to T1 plus e to the power of minus kT plus c ಇಲ್ಲಿ ಬರೋದು ನಡೆಯುತ್ತೆ ಅಥವಾ ಇಲ್ಲಿ ಬರೋದು ನಡೆಯುತ್ತೆ, ವೇರ್ k is some constant. ಸೊ ಆ ಡಿರೈವೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಈಗ ಈ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅನ್ನ ನಾವು ವೆರಿಫೈ ಮಾಡಬೇಕು, ಅಂದ್ರೆ ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡಬೇಕು. ಆಕ್ಚುಲಿ ಈ ಈಕ್ವೇಷನ್ ಬರೋ ಮುಂಚೆ ಇನ್ನೂ ಒಂದು ಈಕ್ವೇಷನ್ ಬಂದಿರುತ್ತೆ. ಅದೇನಪ್ಪ ಅಂದ್ರೆ log of T2 minus T1 is equal to minus kT plus c ಅಂತ, ಆಯ್ತಾ? ಸೊ ದಿಸ್ ಈಸ್ ದ ಈಕ್ವೇಷನ್ ವಿಚ್ ವಿ ಆರ್ ಗೋಯಿಂಗ್ ಟು ವೆರಿಫೈ. ಇಲ್ಲಿ ಲಾಗ್ ಅನ್ನು ರಿಮೂವ್ ಮಾಡಬೇಕು ಅಂದ್ರೆ ಎರಡು ಕಡೆ ಎಕ್ಸ್ಪೋನೆನ್ಷಿಯಲ್ ತಗೋಬೇಕು ಅಂತ ಎಲ್ಲ ಹೇಳಿದ್ವಿ. ಪ್ಲೀಸ್ ರಿಕಾಲ್ ಇಟ್. ಬನ್ನಿ ಇವಾಗ ನೋಡೋಣ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅನ್ನು ಹೆಂಗ್ ವೆರಿಫೈ ಮಾಡೋದು ಎಕ್ಸ್ಪೆರಿಮೆಂಟಲಿ. ಅದಕ್ಕೆ ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟ್ ಅನ್ನು ತಗೋಬೇಕು. ಏನಪ್ಪ ಅಂತಂದ್ರೆ ಒಂದು ಡಬಲ್ ವಾಲ್ಡ್ ವೆಸೆಲ್, ಇದು ಒಂದು ವೆಸೆಲ್, ಒಂದು ಪಾತ್ರೆ. ಅದು ಇದಕ್ಕೆ ಎರಡು ತರ ವಾಲ್ ಅಂದ್ರೆ ಈ ಯು ಶೇಪ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ಡಿಸೈನ್ ಮಾಡಿರ್ತಾರೆ. ಇದನ್ನ ಡಬಲ್ ವಾಲ್ಡ್ ವೆಸೆಲ್ ಅಂತ ಕರೀತಾರೆ. ಇದ್ರೊಳಗಡೆಗೆ ನೀರನ್ನು ತುಂಬಿಸೋದು, ಆಯ್ತಾ? ನಾರ್ಮಲ್ ಟೆಂಪರೇಚರ್ ಅಲ್ಲಿ ನೀರನ್ನು ತುಂಬಿಸೋದು. ಆಮೇಲೆ ಇದ್ರೊಳಗಡೆಗೆ ಒಂದು ಥರ್ಮೋಮೀಟರ್, ಲೆಟ್ ಅಸ್ ಸೇ ಥರ್ಮೋಮೀಟರ್ 1. ಆಮೇಲೆ ಇಲ್ಲಿ ಟೈಟ್ ಆಗಿ ರಬ್ಬರ್ ಕಾರ್ಕ್ ಅನ್ನ ಹಾಕಬೇಕು, ಸೊ ದಟ್ ದೇ ಶುಡ್ ನಾಟ್ ಬಿ ಎನಿ ಎಕ್ಸ್ಟ್ರಾ ಎಂಟ್ರಿ ಆಫ್ ಹೀಟ್ ಆರ್ ದೇರ್ ಇಸ್ ನೋ ಎಸ್ಕೇಪ್ ಆಫ್ ಹೀಟ್. ಆಮೇಲೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಒಳಗಡೆಗೆ ಒಂದು ಕ್ಯಾಲೋರಿ ಮೀಟರ್, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಾನು ಕ್ಯಾಲೋರಿ ಮೀಟರ್ ಅಂದ್ರೆ ಏನು ಅಂತ. ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ವೆಸೆಲ್ ಅಷ್ಟೇ, ಕಾಪರ್ ಬಟ್ಲು ಅದು. ಆ ಕಾಪರ್ ವೆಸೆಲ್ ಒಳಗಡೆಗೆ ಬಿಸಿ ನೀರನ್ನು ಹಾಕೋದು ಅಥವಾ ತುಂಬಾ ಕಾದಿರುವಂತ ಯಾವ್ದಾದ್ರು ಒಂದು ವಸ್ತುವನ್ನ ಹಾಕೋದು. ಯಾವುದೋ ಒಂದು ವಸ್ತು ಹಾಕೋದಕ್ಕಿಂತ ಮುಖ್ಯ ಬದಲಿಗೆ ಬಿಸಿ ನೀರನ್ನೇ ಹಾಕಿಬಿಡೋಣ. ಅಂದ್ರೆ ತುಂಬಾ ಚೆನ್ನಾಗಿ ಕಾದಿರೋದು 80 ಡಿಗ್ರಿನೋ 90 ಡಿಗ್ರಿನೋ ಅಥವಾ 70 ಡಿಗ್ರಿಗೋ ಕಾದಿರೋಂಥ ನೀರನ್ನ ಹಾಕೋದು. ಅದರೊಳಗಡೆಗೆ ಇನ್ನೊಂದು ಥರ್ಮೋಮೀಟರ್ ಅನ್ನ ಇಡೋದು, ಆಯ್ತಾ? ಇದು ಥರ್ಮೋಮೀಟರ್ ನಂಬರ್ 2. ಸೊ ಎರಡು ಥರ್ಮೋಮೀಟರ್ 1, ಥರ್ಮೋಮೀಟರ್ 2 ಅಂತ ಎರಡು ಥರ್ಮೋಮೀಟರ್ನ ಇಂಟ್ರೊಡ್ಯೂಸ್ ಮಾಡೋದು, ಆಯ್ತಾ? ಆಮೇಲೆ ಇದನ್ನು ಅಷ್ಟೇ ಟೈಟ್ ಆಗಿ ಮುಚ್ಚಿಬಿಟ್ಟು, ಆಯ್ತಾ, ಕಾರ್ಕ್ ಅನ್ನ ಹಾಕಬೇಕು. ಆಮೇಲೆ ಇದರೊಳಗಡೆ ಒಂದು ಸ್ಟಿರರ್ ಅಂದ್ರೆ ಒಂಥರ ಅಲ್ಲಾಡ್ಸೋದಕ್ಕೆ ಕಡ್ಡಿ ತರನೋ ಸ್ಪೂನ್ ತರನೋ ಅಥವಾ ಒಂದು ವೈರ್ ಅನ್ನ ರೌಂಡ್ ಸುತ್ತಬಿಟ್ಟು ಏನೋ ಒಟ್ಟಲ್ಲಿ ಅದು ನೀರು ಶೇಕ್ ಆಗ್ತಾ ಇರಬೇಕು, ಹೀಗೆ ಅಲ್ಲಾಡಿಸ್ತಾ ಇರಬೇಕು. ಈ ಕೆಲವೊಮ್ಮೆ ಕಾಫಿ ಮಾಡ್ಬೇಕಾದ್ರೆ ಸಕ್ಕರೆ ಕರಗಲಿ ಅಂತ ಸ್ಪೂನಲ್ಲಿ ಹಿಂಗೆ ಅಲ್ಲಾಡಿಸ್ತಾ ಇರ್ತೀರಲ್ವಾ, ಸ್ಟಿರ್ ಮಾಡೋದು, ಅಲ್ಲಾಡಿಸೋದು. ಸ್ಟಿರ್ ಅಂದ್ರೆ ಅಲ್ಲಾಡಿಸೋದು ಅಂತ ಅಷ್ಟೇನೆ. ಸೊ ಆ ತರ ಇಟ್ಬಿಡೋದು, ಆಯ್ತಾ? ಇಷ್ಟೇ. ಎಕ್ಸ್ಪೆರಿಮೆಂಟಲ್ ಸೆಟಪ್ ಈಸ್ ಓವರ್. ಇಟ್ ಕನ್ಸಿಸ್ಟ್ ಆಫ್ ಎ ಡಬಲ್ ವಾಲ್ಡ್ ವೆಸೆಲ್ ವಿ ಅಂಡ್ ಕ್ಯಾಲೋರಿಮೀಟರ್, ಕಾಪರ್ ಕ್ಯಾಲೋರಿಮೀಟರ್ ಸಿ, ಬೇಕಾದ್ರೆ ಇದನ್ನ ಸಿ ಅಂತ ಕರೀರಿ. 2 thermometers. This is one thermometer, this is another thermometer and this is a stirrer. ಇದು ಸ್ಟಿರ್ ಮಾಡೋದಕ್ಕೆ, ಆಯ್ತಾ? ಸ್ಟಿರರ್. ಇಷ್ಟು ಅರೇಂಜ್ಮೆಂಟ್ ಆಯ್ತು. ಈಗ ಏನ್ ಮಾಡ್ಬೇಕು ಎಕ್ಸ್ಪೆರಿಮೆಂಟ್? ಯಾವ ತರ ಮಾಡೋದು? ಫಸ್ಟ್ ಗೆ T2 ಮತ್ತೆ T1 ಅನ್ನ ನೋಡ್ಕೊಳ್ಳಿ, ಆಯ್ತಾ? ಏನೇನಿದೆ ಟೇಬಲ್ ಅಲ್ಲಿ ಒಂದ್ ಕಡೆ ಬರ್ಕೊಳ್ಳಿ, ಆಯ್ತಾ? ಇಲ್ಲಿ ಈ ತರ. ಸೊ T2 ಆಮೇಲೆ T1 ಇನಿಷಿಯಲಿ ಬಿಗಿನಿಂಗ್ ಅಲ್ಲಿ. ಇದು ಏನ್ ಸರ್ ಹಾಗಾದ್ರೆ? ಇದು ಟೈಮ್ ಸ್ಟಾರ್ಟಿಂಗ್. ಇವಾಗ 0 ಸೆಕೆಂಡ್ ಅಂತ ಇಟ್ಕೊಂಡು T2 ಮತ್ತೆ T1 ಅನ್ನು ನೋಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅಲ್ಲಾಡಿಸ್ತಾ ಇರಿ. 1 ನಿಮಿಷನೋ 2 ನಿಮಿಷನೋ ಆದ್ಮೇಲೆ ಮತ್ತೆ T2 ಮತ್ತೆ T1 ಅನ್ನ ನೋಡ್ಕೊಳ್ಳಿ. ಲೆಟ್ ಅಸ್ ಆಫ್ಟರ್ 1 ಮಿನಿಟ್ ಅಂದ್ರೆ 60 ಸೆಕೆಂಡ್ಸ್. ಮತ್ತೆ ಈ ರೀಡಿಂಗ್ ಅನ್ನ ನೋಡ್ಕೊಳ್ಳಿ. ಮತ್ತೆ 2 ನಿಮಿಷ ಆದ್ಮೇಲೆ ಮತ್ತೆ ರೀಡಿಂಗ್ ಅನ್ನ ನೋಡ್ಕೊಳ್ಳಿ. ಅಷ್ಟೇನೆ, ಇನ್ನೇನು ಮಾಡಬೇಕಾಗಿಲ್ಲ. ಸುಮ್ಮನೆ ಹಿಂಗೆ ಅಲ್ಲಾಡಿಸ್ತಾ ಇರೋದು, ಥರ್ಮೋಮೀಟರ್ ಅಲ್ಲಿ ರೀಡಿಂಗ್ಸ್ ಅನ್ನ ನೋಡ್ಕೊಳ್ತಾ ಇರೋದು. ಇಲ್ಲಿ ಏನಾಗುತ್ತೆ, ನೀವು ಹಿಂಗೆ ಸ್ಟಿರ್ ಮಾಡಿದಾಗ T2 ಮತ್ತೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. T1 ಅಷ್ಟೇನೆ ಇರ್ಬೋದು ಅಥವಾ ಸ್ವಲ್ಪ ರೈಸ್ ಆಗ್ಬೋದು. ಯಾಕೆಂದ್ರೆ ಇಲ್ಲಿಂದ ಬಂದಂತ ಹೀಟು ಈ ನೀರನ್ನ ಕಾಯಿಸ್ಬೋದು ಅಥವಾ ಕಾಯಿಸದೇನೂ ಇರ್ಬೋದು. ಒಟ್ಟಾರೆ T2 ಅಂತೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು T2 ಬಂದ್ಬಿಟ್ಟು ಟೆಂಪರೇಚರ್ ಆಫ್ ದಿ ಹಾಟ್ ವಾಟರ್, T1 ಈಸ್ ದ ಟೆಂಪರೇಚರ್ ಆಫ್ ದ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ ಮಾತ್ರಕ್ಕೆ ನೀವು ಐಸ್ ಕೋಲ್ಡ್ ಅಂತ ಏನು ಅಂದ್ಕೋಬಾರ್ದು, ತಣ್ಣಗಿರೋ ನೀರು ಅಂತ ಅಷ್ಟೇನೆ. ಸೊ ಹೀಗೆ 3 ನಿಮಿಷ 4 ನಿಮಿಷ ಅಂತ ನೋಡ್ಕೊಂಡು, ಆಯ್ತಾ? ಸೊ T2 T1 ಬರೆಯೋದು. ಕೊನೆಗೆ T2 ಮೈನಸ್ T1 ಅಂತ ಕ್ಯಾಲ್ಕುಲೇಟ್ ಮಾಡೋದು. ಅಂದ್ರೆ ಇದರಲ್ಲಿ ಇದನ್ನ ಕಳೆಯೋದು, ಇದರಲ್ಲಿ ಇದನ್ನ ಕಳೆಯೋದು, ಇದರಲ್ಲಿ ಬರೆಯೋದು. ಕೊನೆಗೆ ಆಮೇಲೆ ಏನಾಗುತ್ತೆ, ಇವೆಲ್ಲದಕ್ಕೂ ಲಾಗ್ ಅನ್ನ ಬರೀಬೇಕು. ಯಾಕೆಂದ್ರೆ ನನಗೆ ಲಾಗ್ ಆಫ್ T2 ಮೈನಸ್ T1 ಬೇಕು. ಸೊ ಆ ಕಡೆ ಇನ್ನೊಂದು ಕಾಲಮ್ ಅನ್ನ ಹಾಕೊಂಡು, ಈ ಕಡೆ ಇನ್ನೊಂದು ಕಾಲಮ್ ಅನ್ನ ಹಾಕೊಂಡು ಇಲ್ಲಿ ಲಾಗ್. ಸೊ ಆಯ್ತಾ, ಲಾಗ್ ಆಫ್ T2
ಮೈನಸ್ T1 ಈ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಲಾಗರಿಥಮಿಕ್ ವ್ಯಾಲ್ಯೂ ಬರೆಯೋದು. ಅಂದ್ರೆ ಏನು ರೀಡಿಂಗ್ ಬರುತ್ತೋ ಅದನ್ನ ಲಾಗ್ ಕಂಡುಹಿಡಿಯಬೇಕು. ಡಿಯರ್ ಸ್ಟೂಡೆಂಟ್ಸ್, ಡು ಯು ನೋ ಹೌ ಟು ಫೈಂಡ್ ದ ಲಾಗ್? ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಫೈಂಡಿಂಗ್ ದ ಲಾಗ್, ಆಂಟಿ ಲಾಗ್ ಅಥವಾ trigonometric values using the logarithm book, you please share with me. Send your comments. I will take one extra class and I will teach you how to find the logarithmic values. I hope you already know how to find the logarithmic values using Clark's table. ಅದರಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತಂದ್ರೆ ಸುಮ್ಮನೆ ನನಗೊಂದು ಕಾಮೆಂಟ್ ಹಾಕಿ, ನಾನು ಅದನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಗ್ ಬುಕ್ ಅನ್ನ ಇಟ್ಕೊಂಡು. ಸರಿ, ಬನ್ನಿ ಇವಾಗ ಲಾಗರಿಥಮಿಕ್ ವ್ಯಾಲ್ಯೂ ಬಂತು, ಲಾಗ್ ಆಫ್ T2 ಮೈನಸ್ T1 ಬಂತು, ಆಮೇಲೆ ಟೈಮ್ ಬಂತು. ಈಗ ಗ್ರಾಫ್ ಹಾಕೋಣ. ಟೈಮ್ ಈಸ್ ಟೇಕನ್ ಅಲಾಂಗ್ x axis, ಲಾಗ್ ವ್ಯಾಲ್ಯೂ ಈಸ್ ಟೇಕನ್ ಅಲಾಂಗ್ y axis. So this is log of T2 minus T1, that is taken along y axis. This is time taken along x axis. ಟೈಮ್ ಬೇಕಾದ್ರೆ ಸೆಕೆಂಡ್ಸ್ ಅಲ್ಲಾದ್ರೂ ಹಾಕಿ, ಮಿನಿಟ್ಸ್ ಅಲ್ಲಾದ್ರೂ ಹಾಕಿ, ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಬಿಗಿನಿಂಗ್ ಅಲ್ಲಿ ಡಿಫರೆನ್ಸ್ ಜಾಸ್ತಿ ಇರುತ್ತೆ, ಬರ್ತಾ 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 ಕಡಿಮೆ ಆಗುತ್ತೆ. ಯಾಕಂದ್ರೆ ಕೂಲ್ ಡೌನ್ ಆಗ್ತಾ ಇರುತ್ತಲ್ವಾ, ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಪಾಯಿಂಟ್ಸ್ ಗಳಿಗೆ ಬರ್ತವೆ, ಈ ಪಾಯಿಂಟ್ಸ್ ಎಲ್ಲ ಸೇರಿಸಿ, ಸೊ ಸೇರಿಸಿದಾಗ ಸ್ಟ್ರೈಟ್ ಲೈನ್ ಬಂತು ಅಂತಂದ್ರೆ ದಿಸ್ ಈಕ್ವೇಶನ್ ಈಸ್ ಕರೆಕ್ಟ್ ಅಂತ. ಬಿಕಾಸ್ ದಿಸ್ ಈಸ್ ನಥಿಂಗ್ ಬಟ್ ಸ್ಟ್ರೈಟ್ ಲೈನ್ ಈಕ್ವೇಶನ್. ನಿಮಗೆ ಗೊತ್ತಿರಬೇಕು, ಸ್ಟ್ರೈಟ್ ಲೈನ್ ಈಕ್ವೇಶನ್ ಯಾವಾಗಲೂ y is equal to mx plus c ಅಂತ ಇರುತ್ತೆ. ಸೊ ಇಲ್ಲಿ ಲಾಗ್ ಆಫ್ T2 ಮೈನಸ್ T1 ಅನ್ನೋದು y ಇದ್ದಂಗೆ, ದಿಸ್ ಹೋಲ್ ಥಿಂಗ್ ಈಸ್ ಸಮಥಿಂಗ್ ಲೈಕ್ y, ಮೈನಸ್ k ಈಸ್ ಸಮಥಿಂಗ್ ಲೈಕ್ m ಈಸ್ ಸ್ಲೋಪ್, t ಈಸ್ ನಥಿಂಗ್ ಬಟ್ x. ಸೊ x ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ ತಗೊಂಡಿದ್ದೀನಿ, y ಆಕ್ಸಿಸ್ ಅಲ್ಲಿ ಲಾಗ್ ಆಫ್ T2 ಮೈನಸ್ T1 ಅನ್ನ ತಗೊಂಡಿದ್ದೀನಿ. ಸೊ ಇದು ಸ್ಟ್ರೈಟ್ ಲೈನ್ ಬರುತ್ತೆ. ಮೈನಸ್ k ಅಂತಂದ್ರೆ ಸ್ಲೋಪ್. ನೋಡಿ ಇಲ್ಲಿ ಗ್ರಾಫ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದು ಡಿಕ್ರೀಸಿಂಗ್, ಆದ್ರೆ ಇದರ ಸ್ಲೋಪ್ ನೆಗೆಟಿವ್ ಇರುತ್ತೆ. ಯಾವ್ದಾದ್ರು ಒಂದು ಲೈನ್ ಇನ್ಕ್ರೀಸಿಂಗ್ ಇದ್ರೆ, ಈ ತರ ಇದ್ರೆ ಸ್ಲೋಪ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಗೆಟಿವ್ ಸ್ಲೋಪ್ ಬಂತು ಮತ್ತೆ ಸ್ಟ್ರೈಟ್ ಲೈನ್ ಬಂತು ಅಂದ್ರೆ ದಿಸ್ ಈಕ್ವೇಶನ್ ಈಸ್ ಕರೆಕ್ಟ್. ದಟ್ ಮೀನ್ಸ್ ನ್ಯೂಟನ್ಸ್ ಲಾ ಈಸ್ ವೆರಿಫೈಡ್. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಈಸ್ ವೆರಿಫೈಡ್ ವಿತ್ ದ ಹೆಲ್ಪ್ ಆಫ್ ಕ್ಯಾಲೋರಿಮೀಟರ್. ಐ ಹೋಪ್ ಯು ಅಂಡರ್ಸ್ಟುಡ್. ಡಿಯರ್ ಸ್ಟೂಡೆಂಟ್ಸ್, ಈವನ್ ದಿಸ್ ಈಸ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. 3 ಮಾರ್ಕಿಗೆ ಕೇಳಬಹುದು. ಎಕ್ಸ್ಪ್ಲೈನ್ ವಿತ್ ನೀಟ್ ಡಯಾಗ್ರಾಮ್ ದ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ವೆರಿಫಿಕೇಶನ್ ಯೂಸಿಂಗ್ ಕ್ಯಾಲೋರಿಮೀಟರ್. ಸೊ ಡಯಾಗ್ರಾಮ್ ಅನ್ನ ಬರೀರಿ, ಈಕ್ವೇಶನ್ ಅನ್ನ ಬರೀರಿ, ಪ್ರೊಸೀಜರ್ ಅನ್ನ ಬರೀರಿ, ಗ್ರಾಫ್ ಅನ್ನ ಹಾಕಿ ಕನ್ಕ್ಲೂಷನ್ ಅನ್ನ ಬರೀರಿ. ಏನ್ ಕನ್ಕ್ಲೂಷನ್? ಇನ್ the graph straight line is obtained with negative slope. So according to this equation slope is minus k, therefore law is verified. I hope you followed this, no? Yes, ಅಲ್ಲಿಗೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮುಗೀತು. ನೋಡಿ, ಈ ಚಾಪ್ಟರ್ ನಲ್ಲಿ ನಾನು ಮಧ್ಯದಲ್ಲಿ ಒಂದು 2 ಸಣ್ಣ ಇನ್ಫಾರ್ಮೇಶನ್ ಅನ್ನ ಮಿಸ್ ಮಾಡಿದ್ದೆ. ಅವು ಯಾವುದು ಅಂತ ಹೀಗೆ ಹೇಳ್ತೀನಿ. ಮೊದಲನೇದಾಗಿ ಈ ಸಿ ಬ್ರೀಸ್ ಅಂತ ಹೇಳಿದ್ದೆ, ಆಮೇಲೆ ಲ್ಯಾಂಡ್ ಬ್ರೀಸ್ ಅಂತ ಹೇಳಿದ್ದೆ, ಮತ್ತೆ ಅಲ್ಲಿ ಟ್ರೈನ್ ವೇವ್ಸ್, ಎಂತ ವೇವ್ಸ್? ಯಾವುದು? ಟ್ರೇಡ್ ವೇವ್ಸ್. ಕನ್ನಡದಲ್ಲಿ ವ್ಯಾಪಾರ ಅಥವಾ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ ಇದನ್ನ. ಸೊ ಟ್ರೇಡ್ ವೇವ್ಸ್, ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ. ಏನಿದು ಟ್ರೇಡ್ ವಿಂಡ್ಸ್? ಇದಕ್ಕೂ ಫಿಸಿಕ್ಸ್ಗೂ ಏನು ಕನೆಕ್ಷನ್? ಒಂದು ಸ್ವಲ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಮಗೆಲ್ಲ ಗೊತ್ತಿದೆ, ರೌಂಡ್ ಅರ್ತ್ ಈಸ್ ರೌಂಡ್ ಅಂಡ್ ಇಟ್ ಈಸ್ ರೊಟೇಟಿಂಗ್ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಆಫ್ ದಿ ಅರ್ತ್, ಅಂಡ್ ದಿಸ್ ಈಸ್ ಈಕ್ವೆಟೋರ್ ಅಂಡ್ ಇಟ್ ಈಸ್ ರೊಟೇಟಿಂಗ್ ಲೈಕ್ ದಿಸ್ ಅಲ್ವಾ. ಸೊ ಈಸ್ಟ್ ಸೈಡ್ ಇಲ್ಲಿದೆ, ವೆಸ್ಟ್ ಇಲ್ಲಿದೆ, ಇದು ಈಕ್ವೆಟೋರ್. ಆಮೇಲೆ ಭೂಮಿ ಮೇಲಕ್ಕೆ ಸೂರ್ಯನ ಬೆಳಕು ಬೀಳುತ್ತಲ್ಲ, ಲೈಟ್ ಫ್ರಮ್ the sun, it falls on the earth, and I hope you know, okay, this is sun anta itkolona, this is sun, so it is showering light on the earth. So light bandu ee tara ಬೀಳ್ತಾ ಇರುತ್ತೆ. ಈ ಬಿದ್ದಂಥ ಬಿಸಿಲು ಭೂಮಿಯ ಎಲ್ಲ ಭಾಗಕ್ಕೂ ಯೂನಿಫಾರ್ಮ್ ಆಗಿ ರೀಚ್ ಆಗೋದಿಲ್ಲ. ಇಟ್ ಈಸ್ ನಾಟ್ ರೀಚಿಂಗ್ ದಿ ಅರ್ತ್ ಯೂನಿಫಾರ್ಮ್ಲಿ ಎವ್ರಿವೇರ್. ಐ ಹೋಪ್ ಯು ನೋ ದಿಸ್, ಯು ಸ್ಟಡಿಡ್ ಇನ್ ಜಿಯೋಗ್ರಫಿ. ಭೂಮಿಯ ಎಲ್ಲ ಭಾಗಕ್ಕೂ ಸಮನಾಗಿ ಬಿಸಿಲು ಬಿದ್ದುಬಿಟ್ಟಿದ್ರೆ ಪೋಲಾರ್ ರೀಜನ್ ಅಲ್ಲಿ ಐಸ್ ಗಡ್ಡೆ ಇರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ, ಎಲ್ಲ ಕರಗಿ ನೀರಾಗಿ ಹೋಗಿರ್ತಾ ಇತ್ತು. ಹಂಗೇನಾದ್ರೂ ಆಯಿತು ಅಂದರೆ ಭೂಮಿಯ ಎಷ್ಟೋ ಭೂ ಪ್ರದೇಶಗಳು ಮುಳುಗೆ ಹೋಗ್ಬಿಡ್ತವೆ. ಎಸ್ಪೆಷಲಿ ಸಮುದ್ರದಲ್ಲಿ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಅವಾಗ ಸೀ ಶೋರ್ ಹತ್ರ ಇರುವಂಥ ಸಿಟಿಗಳು ಸುಮಾರು ಮುಳುಗು ಹೋಗ್ತವೆ. ಫಾರ್ಚುನೇಟ್ಲಿ ಸೋ ಮಚ್ ಆಫ್ ಲೈಟ್ ಈಸ್ ನಾಟ್ ಫಾಲಿಂಗ್ ಆನ್ ದಿ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಹಾಗಾದ್ರೆ ಎಲ್ಲಿ ಸರ್ ಜಾಸ್ತಿ ಬಿಸಿಲು ಬೀಳುತ್ತೆ? ಎಸ್, ಯು ಆರ್ ಕರೆಕ್ಟ್. ಇಟ್ ಫಾಲ್ಸ್ ಮ್ಯಾಕ್ಸಿಮಮ್ ಅಟ್ ದಿ ಈಕ್ವೆಟೋರ್. ಸೊ ಈಕ್ವೆಟೋರ್ ಭಾಗದಲ್ಲಿ ಜಾಸ್ತಿ ಬಿಸಿಲು ಬೀಳೋದ್ರಿಂದ ಈಕ್ವೆಟೋರ್ ಇರೋ ಹತ್ರ, ಕನ್ನಡದಲ್ಲಿ ಇದನ್ನು ಸಮಭಾಜಕ ವೃತ್ತ ಅಂತ ಕರೀತಾರೆ. ಸೊ ಈಕ್ವೆಟೋರ್ ನಲ್ಲಿ ಬಿಸಿಲು ಜಾಸ್ತಿ ಬೀಳೋದ್ರಿಂದ ಇಲ್ಲಿ ಇರೋ ಗಾಳಿ ಬೇಗ ಬಿಸಿ ಆಗುತ್ತೆ. ಸೊ ಅರ್ತ್ ಈಸ್ ರಿಸೀವಿಂಗ್ ಅನ್ಈಕ್ವಲ್ ಅಮೌಂಟ್ ಆಫ್ ಸನ್ಲೈಟ್. ಆಸ್ ಎ ರಿಸಲ್ಟ್, ಏರ್ ಆನ್ ದಿ
earth gets heated up unequally. Air near the equator is heated fast compared to air near north and south pole. So ಯಾವಾಗ ಈ ಈಕ್ವೆಟೋರ್ನ ಮೇಲೆ ಗಾಳಿ ಜಾಸ್ತಿ ಬಿಸಿ ಆಗುತ್ತೋ ನಿಮಗೆಲ್ಲ ಗೊತ್ತಿರೋ ಹಂಗೆ ಅದರ ವಾಲ್ಯೂಮ್ ಜಾಸ್ತಿ ಆಯಿತು. ವಾಲ್ಯೂಮ್ ಅಂದರೆ ಎಕ್ಸ್ಪ್ಯಾಂಡ್ ಆಯಿತು. ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್. ಟೆಂಪರೇಚರ್ ಜಾಸ್ತಿಯಾಗಿ ಗ್ಯಾಸ್ ಎಕ್ಸ್ಪ್ಯಾಂಡ್ ಆದಾಗ ಅದರ ಡೆನ್ಸಿಟಿ ಕಡಿಮೆ ಆಗುತ್ತೆ. ಕರೆಕ್ಟ್, ಯು ಆರ್ ಕರೆಕ್ಟ್. ಯಾವಾಗ ಡೆನ್ಸಿಟಿ ಕಡಿಮೆ ಆಯಿತೋ ಅದು ಎಲ್ಲಿ ಬೇರೆ ಜಾಗ ಎಲ್ಲಿ ಸಿಗುತ್ತೋ ಆ ಕಡೆಗೆ ಹರ್ಕೊಂಡು ಹೋಗುತ್ತೆ. ಅಂದರೆ ಈಕ್ವೆಟೋರ್ ಇಂದ ಗಾಳಿ ಬೀಸಲಿಕ್ಕೆ ಶುರುವಾಗುತ್ತೆ. ಯಾವ ಕಡೆಗೆ ಬೀಸಬೇಕು ಇವಾಗ? ಎಸ್, ಯು ಆರ್ ಕರೆಕ್ಟ್. ಇಟ್ ಹ್ಯಾಸ್ ಟು ಗೋ ಥ್ರೂ ದ ಪೋಲ್ಸ್. ಇಟ್ ಹ್ಯಾಸ್ ಟು ಗೋ ಟುವರ್ಡ್ಸ್ ದಿ ಪೋಲ್ಸ್. ಆ ಕಡೆ ನಾರ್ತ್ ಪೋಲ್ಗೆ ಹೋಗಬೇಕು, ಇಲ್ಲ ಈ ಕಡೆ ಸೌತ್ ಪೋಲಿಗೆ ಬರಬೇಕು. ಈ ತರ ಬೀಸೋ ಗಾಳಿ ಆಯ್ತಾ ಎಲ್ಲಿಂದ ಬರ್ತಾ ಇದೆ? ಈಕ್ವೆಟೋರ್ ಇಂದ ಬರ್ತಾ ಇದೆ. ನೋಡ್ರಪ್ಪ, ಇದು ಭೂಮಿ, ಇದು ಈಕ್ವೆಟೋರು. ಇಲ್ಲಿಂದ ಗಾಳಿ ಬೀಸ್ಕೊಂಡು ಮೇಲಕ್ಕೆ ಬರ್ತಾ ಇದೆ. ಸೊ ಈಗ ಇದು ಭೂಮಿ, ಇಲ್ಲಿಂದ ಗಾಳಿ ಬೀಸ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ, ಅಥವಾ ಇಲ್ಲೂ ಮೇಲಕ್ಕೆ ಹೋಗ್ತಾ ಇದೆ ಆಯ್ತಾ, ಅಥವಾ ಹೀಗೂ ಮೇಲಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಹೋಗ್ತಾ ಇದೆ, ಹೀಗೆ ಬರ್ತಾ ಇದೆ. ಬಟ್ ಭೂಮಿ ಏನು ಸ್ಟ್ಯಾಂಡ್ ಸ್ಟಿಲ್ ಇಲ್ಲ, ತಿರುಗ್ತಾ ಇದೆ. ಅರ್ತ್ ಈಸ್ ರೊಟೇಟಿಂಗ್. ಅರ್ತ್ ಈಸ್ ರೊಟೇಟಿಂಗ್ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್. ಭೂಮಿ ಹಿಂಗೆ ತಾನೇ ತಿರುಗ್ತಾ ಇದೆ, ವೆಸ್ಟ್ ಇಂದ ಈಸ್ಟಿಗೆ ತಿರುಗ್ತಾ ಇದೆಯಲ್ವಾ, ವೆಸ್ಟ್ ಇಂದ ಈಸ್ಟಿಗೆ ತಿರುಗ್ತಾ ಇದೆಯಲ್ವಾ. ಇಟ್ ಈಸ್ ರೊಟೇಟಿಂಗ್ ಅಟ್ ಎ ಸ್ಪೀಡ್ ಆಫ್ 1600 km/h. ಅಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ ಭೂಮಿ. ಭೂಮಿ ತಿರುಗ್ತಾ ಇದೆ, ಗಾಳಿ ಮೇಲಕ್ಕೆ ಬೀಸ್ಕೊಂಡು ಹೋಗ್ತಾ ಇದೆ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಭೂಮಿ ತಿರುಗ್ತಾ ಇದೆ, ಮೇಲೆ ಗಾಳಿನೂ ಬೀಸ್ತಾ ಇದೆ. ಸೊ ಭೂಮಿ ತಿರುಗೋದ್ರಿಂದ ಬೀಸೋ ಗಾಳಿನ ಒಂದು ಚೂರು ಮುಂದಕ್ಕೆ ತಳ್ಳುತ್ತೆ. ಅರ್ಥ ಆಯ್ತಾ? ಈ ಗಾಳಿ ಆಕ್ಚುಲಿ ಮೇಲಕ್ಕೆ ಹೋಗಿ ನಾರ್ತ್ ಪೋಲಿಗೆ ತಗಲಿ ಕೆಳಗಡೆ ಬರಬೇಕಿತ್ತು, ಆಮೇಲೆ ಕೆಳಗಡೆ ಹೋಗಿ ಸೌತ್ ಪೋಲಿಗೆ ತಗಲಿ ಮೇಲಕ್ಕೆ ಬರಬೇಕಿತ್ತು. ಯಾಕೆ ಸರ್? ಯಾಕೆಂದ್ರೆ ಗಾಳಿ ರೊಟೇಟ್ ಆಗಬೇಕಲ್ವಾ, ಸರ್ಕ್ಯುಲೇಟ್ ಆಗಬೇಕಲ್ವಾ. ಈಕ್ವೆಟೋರ್ ಇಂದ ಮೇಲಕ್ಕೆ ಹೋಯ್ತು, ಮೇಲಿಂದ ಕೆಳಗಡೆ ಬರಬೇಕು, ಹೀಗೆ ಸುತ್ತಾ ಇರುತ್ತೆ ಗಾಳಿ. ಆಕ್ಚುಲಿ ಅದು ನಾರ್ತ್ ಪೋಲಿಗೆ ಹೋಗಿ ವಾಪಸ್ ಬರಬೇಕಿತ್ತು, ಆದರೆ ಭೂಮಿ ತಿರುಗೋದ್ರಿಂದ ಆ ಗಾಳಿನ ಒಂದು ಸ್ವಲ್ಪ ಮುಂದಕ್ಕೆ ತಳ್ಳಿತು. ಅರ್ಥ ಆಗ್ತಿದೆಯಾ? ಅಂದ್ರೆ ಇದು ನಾರ್ತ್ ಪೋಲು, ಗಾಳಿ ಹಿಂಗೆ ಹೋಗಿ ಇಲ್ಲಿ ಡಿಕ್ಕಿ ಹೊಡೆದು ವಾಪಸ್ ಬರಬೇಕಿತ್ತು, ಆದರೆ ಅದು ನಾರ್ತ್ ಪೋಲ್ಗೆ ಹೋಗೋದಕ್ಕಿಂತ ಮುಂಚಿತವಾಗೇನೆ ಕೆಳಗಡೆ ಬರುತ್ತೆ. ಯಾಕೆಂದ್ರೆ ಅರ್ತ್ ಅದನ್ನ ತಳ್ಳುತ್ತಾ ಇದೆ. ಐ ಹೋಪ್ ಯು ಗಾಟ್ ಇಟ್. ಬಿಕಾಸ್ ಅರ್ತ್ ಈಸ್ ರೊಟೇಟಿಂಗ್ ವಿತ್ ಎ ಸ್ಪೀಡ್ ಆಫ್ 1600 km/h. The earth is pushing, that rotational speed is pushing the air little bit further. ಸೊ ಮೇಲಕ್ಕೆ ಹೋಗೋ ಗಾಳಿನ ಉಫ್ ಅಂತ ಊದ್ದಂಗೆ ತಳ್ಳಿ ವಾಪಸ್ ಕೆಳಗಡೆ ಬೀಳ್ಸೋ ಥರ. ಅಂದರೆ ಈ ಏನು ಬಿಸಿ ಗಾಳಿ ಮೇಲೆ ಹೋಯ್ತಲ್ಲ, ಅದು ನಾರ್ತ್ ಪೋಲ್ ಹತ್ರ ಹೋಗಿ ರಿವರ್ಸ್ ಆಗೋದಿಲ್ಲ. ನಾರ್ತ್ ಪೋಲ್ಗಿನ ಮುಂಚಿತವಾಗೇನೆ ಒಂದು 30 ಡಿಗ್ರಿ ಮುಂಚಿತವಾಗೇನೆ ಅದು ಹಿಂಗೆ ತಿರುಗಿಕೊಳ್ಳುತ್ತೆ. ಸೊ ನೋಡಿ, ಇಲ್ಲಿ ಗಾಳಿ ತಿರುಗಬೇಕಿತ್ತು, ಆದರೆ ಇಲ್ಲಿನೇ ತಿರುಗ್ಕೊಂಡ್ಬಿಡುತ್ತೆ. ಅಂದರೆ 30 ಡಿಗ್ರಿ ಮುಂಚಿತವಾಗಿನೇ ತಿರುಗುತ್ತೆ. ಸೊ ಹೀಗೆ ತಿರುಗಿ ಬಂದಂಥ ಗಾಳಿ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ಹೀಗೆ ತಿರ್ಕೊಂಡು ಬಂದಂಥ ವಿಂಡನ್ನೇ ನಾವು ಟ್ರೇಡ್ ವಿಂಡ್ಸ್ ಅಂತ ಕರೆಯೋದು. In fact, these trade winds are responsible for all seasons. ಮಳೆ ಮತ್ತೆ ಚಳಿ ಇವೆಲ್ಲ ಆಗ್ಲಿಕ್ಕೆ ಟ್ರೇಡ್ ವಿಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಟ್ರೇಡ್ ವಿಂಡ್ಸ್. ಗೊತ್ತಾಯ್ತಾ? ಸೊ ಟ್ರೇಡ್ ವಿಂಡ್ಸ್ ಬಗ್ಗೆ ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ. Earth receives unequal amount of sunlight. As a result, air near the equator gets heated up fast and its density decreases. So it moves towards the north and then starts coming back. But because Earth is rotating at a speed of 1600 km/h, Earth will not reflect at the North Pole. It will not reflect at the North Pole. It will reflect 30 degree before North Pole. And thus coming air is known as a trade wind. Okay, so trade winds are responsible for various mechanisms on the earth. So that is all about the trade wind. ಇದನ್ನ 2 ಮಾರ್ಕ್ ಕೇಳಬಹುದು. ವಾಟ್ ಆರ್ ಟ್ರೇಡ್ ವಿಂಡ್ಸ್ ಅಂದ್ರೆ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಟ್ರೇಡ್ ವಿಂಡ್ಸ್ ಅಂತ. ಅಲ್ಲಿಗೆ ಇದೊಂದು ಪಾರ್ಟ್ ಮುಗೀತು. ಇನ್ನು ಒಂದು ಪಾರ್ಟ್ ಉಳ್ಕೊಂಡಿದೆ. ಏನಪ್ಪಾ ಅಂತಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ. ಏನಿದು ಗ್ರೀನ್ ಹೌಸ್ ಎಫೆಕ್ಟ್? ನಿಮಗೆಲ್ಲ ಗೊತ್ತಿದೆ. ಸನ್ಲೈಟ್ ರೀಚಸ್ ದಿ ಅರ್ತ್. ಈ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಅರ್ತಿನ ಮೇಲೆ, ಇದು ಅರ್ತಿನ ಮೇಲೆ ಬೀಳೋವರೆಗೂ ರೇಡಿಯೇಷನ್ಸ್ಗೆ ಯಾವ ತೊಂದರೆನೂ ಇರೋದಿಲ್ಲ. ಸನ್ನಿಂದ ಹೊರಟಂತ ರೇಡಿಯೇಷನ್ಸ್ ಅರ್ತ್ ರೀಚ್ ಆದ ಮೇಲೆ ಅರ್ತ್ ಗೆಟ್ಸ್ ಹೀಟೆಡ್ ಅಪ್. ಅರ್ತ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಅರ್ತ್ ಗೆಟ್ಸ್ ಹೀಟೆಡ್ ಅಪ್. ಒನ್ಸ್ ಅರ್ತ್ ಈಸ್ ಹೀಟೆಡ್, ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ರೇಡಿಯೇಷನ್ಸ್ ಬ್ಯಾಕ್. ವಾಪಸ್ ಅದು ರೇಡಿಯೇಷನ್ಸ್ ಅನ್ನು ಎಮಿಟ್ ಮಾಡುತ್ತೆ. ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ರೇಡಿಯೇಷನ್ಸ್. ಈ ತರ ಹೀಟ್ ರೇಡಿಯೇಷನ್ಸ್ ಭೂಮಿಯಿಂದ ಹೊರಗಡೆ ಬರ್ತವೆ.
ಫಸ್ಟ್ ರೇಡಿಯೇಷನ್ ಭೂಮಿಯನ್ನು ಕಾಯಿಸುತ್ತೆ. ರೇಡಿಯೇಷನ್ ಈಟ್ಸ್ ದಿ ಅರ್ತ್ ಸ್ಟಾರ್ಟ್ಸ್ ಎಮಿಟಿಂಗ್ ದ ಹೀಟ್. ದಸ್ ಎಮಿಟೆಡ್ ಹೀಟ್ ಈಸ್ ಇನ್ ದ ಇನ್ಫ್ರಾರೆಡ್, ದಸ್ ಎಮಿಟೆಡ್ ರೇಡಿಯೇಷನ್ಸ್ ಆರ್ ಇನ್ ದ ಇನ್ಫ್ರಾರೆಡ್ ರೀಜನ್. ಇನ್ಫ್ರಾರೆಡ್ ರೇಡಿಯೇಷನ್ಸ್ ನಾವು ಥರ್ಮಲ್ ರೇಡಿಯೇಷನ್ಸ್ ಅಂತ ಕರಿತೀವಿ. ನೋಡಿ, ಇದು ಭೂಮಿ, ಲೈಟ್ ಸನ್ಲೈಟ್ ಬಿತ್ತು ಭೂಮಿನ ಕಾಯಿಸ್ತು. ಈಗ ಭೂಮಿಯಿಂದ ರೇಡಿಯೇಷನ್ಸ್ ಬರ್ತಾ ಇದೆ. ಭೂಮಿಯಿಂದ ಅಂದ್ರೆ ಫ್ರಮ್ ದಿ ಅರ್ತ್ ರೇಡಿಯೇಷನ್ಸ್ ಆರ್ ಕಮಿಂಗ್ ಔಟ್. ದಸ್ ಕಮಿಂಗ್ ಔಟ್ ರೇಡಿಯೇಷನ್ಸ್ ಆರ್ ಗೋಯಿಂಗ್ ಅಪ್ವರ್ಡ್. ಮೇಲೆ 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 ಹೋಗ್ತಾ ಇರ್ತವೆ. ಆ ರೇಡಿಯೇಷನ್ಸ್ ಅನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋಬೇಕು. ಫುಲ್ ರೇಡಿಯೇಷನ್ಸ್ ಅನ್ನು ಇಟ್ಕೋಬಾರ್ದು. ಆಕ್ಚುಲಿ ಆ ಥರ ಬರೋ ರೇಡಿಯೇಷನ್ಸ್ ಒಂಥರ ಒಳ್ಳೆಯದೇ ನಮಗೆ. ಹಾಗೆ ವಾಪಸ್ ಬಂದಂಥ ರೇಡಿಯೇಷನ್ಸ್ ಇಂದ ಅರ್ತ್ ಬಿಸಿ ಆಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋ ಗಾಳಿ ಬಿಸಿ ಆಗಿರುತ್ತೆ. ಒಂದು ನಾಮಿನಲ್ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಆ ನಾಮಿನಲ್ ಟೆಂಪರೇಚರ್ ಮೇಂಟೈನ್ ಆದ್ರೇನೆ ನಮ್ಮ ಬಾಡಿ ಟೆಂಪರೇಚರು ನಾರ್ಮಲ್ ಆಗಿರುತ್ತೆ. ಮರ ಗಿಡ ಏನೋ ಕ್ರಿಮಿ ಕೀಟ ಹುಳು ಹುಪ್ಪಡೆ ಎಲ್ಲ ಭೂಮಿ ಮೇಲಿರೋ ಸಕಲ ಜೀವ ಚರಾಚರ ವಸ್ತುಗಳಿಗೂ ಆ ಟೆಂಪರೇಚರ್ ಬೇಕು. ಅರ್ಥ ಆಯ್ತಾ? ಪ್ರತಿಯೊಂದು ಜೀವಿಗೂ ಒಂದು ಸರ್ಟನ್ ಟೆಂಪರೇಚರ್ ಬೇಕು. ಆ ಟೆಂಪರೇಚರ್ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೋಡಿ, ಅದನ್ನೇ ನಮ್ಮ ನೇಚರ್ ಅನ್ನೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಫಸ್ಟ್ ಸೂರ್ಯನಿಂದ ಶಾಖ ಬರುತ್ತೆ, ಅದು ಭೂಮಿಯನ್ನು ಕಾಯಿಸುತ್ತೆ. ಭೂಮಿಯಿಂದ ಮತ್ತೆ ಶಾಖ ಹೊರಟು ಸುತ್ತಮುತ್ತ ಇರೋ ಪರಿಸರನೆಲ್ಲ ಕಾಯಿಸುತ್ತೆ. ಆ ಪರಿಸರದಲ್ಲಿರ್ತಕ್ಕಂಥ ಜೀವಿಗಳು, ಪ್ರಾಣಿಗಳು, ಗಿಡ ಮರ ಎಲ್ಲ ಕೂಡ ಜೀವ ನಡೆಸ್ಕೊಂಡು ಹೋಗ್ತಾ ಇರ್ತವೆ. ಅವು ಪಾಡ್ಗೆ ಅವು ಇರ್ತವೆ. ಹಾಗಾಗಿ ಇದು ಯೂನಿವರ್ಸ್ ನ್ಯಾಚುರಲ್ ನಡ್ಕೊಂಡು ಹೋಗ್ತಾ ಇರುತ್ತೆ. ನಡ್ಕೊಂಡು ಹೋಗ್ಬೇಕು, ಹಂಗೆ ನಡ್ಕೊಂಡು ಹೋಗ್ಬೇಕು. ಆದರೆ ಏನು ಮಾಡೋದು, ನಾವಿದೀವಲ್ಲ ಮನುಷ್ಯರು, ಕೆಲವೊಮ್ಮೆ ಏನೇನೋ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀವಿ. ಈ ಇಂಡಸ್ಟ್ರಿಗಳನ್ನು ಜಾಸ್ತಿ ಮಾಡಿದ್ದೀವಿ, ಕೆಮಿಕಲ್ಸನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ, ವೆಹಿಕಲ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಿ ಪೊಲ್ಯೂಷನ್ ಅನ್ನ ಜಾಸ್ತಿ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಈ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಕೆಲವೊಂದು ಅನ್ವಾಂಟೆಡ್ ಗ್ಯಾಸ್ಗಳು ಸೇರ್ಕೊಂಡಿದ್ದಾವೆ. ಕಾರ್ಬನ್ ಡೈಆಕ್ಸೈಡ್ ಅಂತೆ, ಅಥವಾ ಮೀಥೇನ್ ಅಂತೆ, ಅಥವಾ ಕ್ಲೋರೋಫ್ಲೋರೋ ಕಾರ್ಬನ್ ಅಂತೆ, ಅಥವಾ N2O ಅಂತೆ. ಈ ತರದ ಕೆಲವೊಂದು ಪಾಯ್ಸನಸ್ ಗ್ಯಾಸ್ಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಇವನ್ನ ನಾವು ಗ್ರೀನ್ ಗ್ಯಾಸಸ್ ಅಂತ ಕರಿತೀವಿ. ಗ್ರೀನ್ ಅಂದ್ರೆ ಕಲರ್ ಗ್ರೀನ್ ಅಂತ ಅಲ್ಲ, ಸುಮ್ಮನೆ ಅದೊಂದು ಹೆಸರು ಅಷ್ಟೇನೆ. ಈ ಗ್ಯಾಸ್ಗಳು ಏನ್ ಮಾಡ್ತವೆ, ಈ ಭೂಮಿಯಿಂದ ಬಂದಂತ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಮತ್ತೆ ಭೂಮಿಗೆ ಕಳಿಸ್ತವೆ. ಭೂಮಿಗೆ ಕಳಿಸೋದ್ರಿಂದ ಏನಾಯ್ತು, ಈ ಪರ್ಟಿಕ್ಯುಲರ್ ರೀಜನ್ ಅಂದ್ರೆ ಭೂಮಿಯ ಸುತ್ತಮುತ್ತ ಇರೋ ಟೆಂಪರೇಚರ್ ಜಾಸ್ತಿ ಆಯ್ತು. ನಾರ್ಮಲ್ ಆಗಿರ್ಬೇಕಾಗಿದ್ದಂಥ ಟೆಂಪರೇಚರ್ ಸ್ವಲ್ಪನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ತೀಚಿನ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಆಲ್ಮೋಸ್ಟ್ ಇಟ್ ಈಸ್ ಇನ್ಕ್ರೀಸಿಂಗ್ ಬೈ 1 to 3 ಡಿಗ್ರಿ ಎವ್ರಿ ಇಯರ್ 1 ಡಿಗ್ರಿ ಅಥವಾ ಎವ್ರಿ 10 ಇಯರ್ ಈ ತರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದನ್ನೇ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆಯೋದು. ಏನ್ ಹೇಳಿ ಗ್ರೀನ್ ಹೌಸ್ ಎಫೆಕ್ಟ್? ಇನ್ಫ್ರಾರೆಡ್ ರೇಡಿಯೇಷನ್ಸ್ ಎಮಿಟೆಡ್ ಬೈ ದಿ ಅರ್ತ್ ಆರ್ ಅಬ್ಸಾರ್ಬ್ಡ್ ಬೈ ಗ್ರೀನ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್. ದೇ ಇನ್ ಟರ್ನ್ ರಿಟರ್ನ್ ದಿ ಹೀಟ್ ಟು ದಿ ಅರ್ತ್. ಸೊ ಬಂದಂಥ ರೇಡಿಯೇಷನ್ಸ್ ಅನ್ನ ಅಬ್ಸಾರ್ವ್ ಮಾಡಿಕೊಂಡು ಆಚೆ ಕಳಿಸಿದ್ರೆ ತೊಂದರೆ ಇರ್ತಿರ್ಲಿಲ್ಲ, ವಾಪಸ್ ಭೂಮಿಗೆ ಕಳಿಸ್ತಾ ಇದ್ದಾವೆ. ಗೋ ಬ್ಯಾಕ್ ಅನ್ನೋ ತರ ಹಿಂದಕ್ಕೆ ಕಳಿಸ್ತಾ ಇದ್ದಾವೆ. ಸೊ ದಸ್ ಅಬ್ಸಾರ್ವ್ಡ್ ರೇಡಿಯೇಷನ್ಸ್ ಆರ್ ಕಮಿಂಗ್ ಬ್ಯಾಕ್ ಟು ದಿ ಅರ್ತ್. ಹೆನ್ಸ್ ದ ಟೆಂಪರೇಚರ್ ಆಫ್ ದಿ ಅಟ್ಮಾಸ್ಫಿಯರ್ ಆಸ್ ವೆಲ್ ಆಸ್ ಟೆಂಪರೇಚರ್ ಆಫ್ ದಿ ಅರ್ತ್ ಈಸ್ ಇನ್ಕ್ರೀಸಿಂಗ್. ದಿಸ್ ಈಸ್ ನೋನ್ ಆಸ್ ಗ್ರೀನ್ ಹೌಸ್ ಎಫೆಕ್ಟ್. ಐ ರಿಪೀಟ್ ಒನ್ಸ್ ಅಗೈನ್. ಇನ್ಫ್ರಾರೆಡ್ ರೇಡಿಯೇಷನ್ಸ್ ಎಮಿಟೆಡ್ ಬೈ ದಿ ಅರ್ತ್ ಆರ್ ಅಬ್ಸಾರ್ವ್ಡ್ ಬೈ ಗ್ರೀನ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್. ದೇ ಇನ್ ಟರ್ನ್ಸ್ ರಿಟರ್ನ್ ದಿ infrared radiation back to the earth. Hence the earth atmosphere temperature as well as earth temperature is increasing. This is greenhouse effect. Greenhouse effect under control ಇದ್ರೆ ಯಾವ ತೊಂದರೆನೂ ಇಲ್ಲ. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ್ರೆ ಏನು ತೊಂದರೆ ಇಲ್ಲ. ಬಿಕಾಸ್ ಅರ್ತ್ ಟೆಂಪರೇಚರ್ ಅಟ್ಮಾಸ್ಫಿಯರ್ ಟೆಂಪರೇಚರ್ ಬೇಕು, ನಾನು ಅವಾಗಲೇ ಹೇಳ್ದಂಗೆ. ಅದು ಈ ತರ ಸಿಕ್ಕಾಪಟ್ಟೆ ಹುಚ್ಚಾಪಟ್ಟೆ ಮನಸ್ಸಿಗೆ ಬಂದಂಗೆ ಜಾಸ್ತಿ ಆಗ್ತಾ ಹೋದ್ರೆ ಬಹಳಷ್ಟು ತೊಂದರೆಗಳಾಗ್ತವೆ. ಭವಿಷ್ಯದಲ್ಲಿ ಫ್ಯೂಚರಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ. ಏನೇನು ತೊಂದರೆಗಳಾಗ್ತವೆ? ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್, ವಾಟ್ ಆರ್ ದ ಥ್ರೆಟ್ಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್? ಏನೇನು ನಮಗೆ ಆತಂಕ ಕಾದಿದೆ, ಮುಂದೆ ಏನೇನು ಗಂಡಾಂತರ ಕಾದಿದೆ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದ. ನೋಡಿ ಹೇಳ್ತೀನಿ, ಈ ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗ್ತಾ ಆಗ್ತಾ ಹೋಗಿ ಈ ಪೋಲಾರ್ ರೀಜನ್ ಅಲ್ಲಿ ಇದಾವಲ್ಲ ಐಸ್ ಬರ್ಗುಗಳು, ಅವೆಲ್ಲ ಕರಗ್ಬಿಡ್ತಾವಂತೆ. ಕರಗಿದಾಗ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಸಿ ಲೆವೆಲ್ ಇನ್ಕ್ರೀಸಸ್. ಆ ಸಮುದ್ರದ ಮಟ್ಟ ಜಾಸ್ತಿ ಆದ, ಅವಾಗಲೇ ಹೇಳಿದೆ ಸನ್ಲೈಟ್ ಅನ್ನೀವನ್ ಆಗಿ ಬೀಳುತ್ತೆ, ಅದಕ್ಕೋಸ್ಕರ ಪೋಲಾರ್ ರೀಜನ್ಸ್ ಕರಗೋದಿಲ್ಲ ಅಂತ. ಆದ್ರೆ ಇದು ಮ್ಯಾನ್ ಮೇಡ್ ಮಿಸ್ಟೇಕ್. ನಾವೇ ಈ ಪೊಲ್ಯೂಟೆಂಟ್ಸ್ ಅನ್ನು ಅಟ್ಮಾಸ್ಫಿಯರ್ ಅಲ್ಲಿ ತುಂಬಿಟ್ಟಿದೀವಿ, ಕಸ ಪಸ ಎಲ್ಲ
ಎಲ್ಲ ತುಂಬಿಟ್ಟಿದ್ದೀವಿ. ಹಂಗಾಗಿ ನಾವೇ ಸ್ವಯಂಕೃತ ಅಪರಾಧ ಅಂತ, ನಾವೇ ನಮಗೋಸ್ಕರ ಹುಟ್ಟಾಕೊಂಡಂಥ ಪ್ರಾಬ್ಲಮ್ ಇದು, ನಾವೇ ಮಾಡಿದಂಥ ಅಪರಾಧ ಇದು. ಸೊ ಹಂಗಾಗಿ ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ನಾರ್ತ್ ಪೋಲ್ ಸೌತ್ ಪೋಲಲ್ಲಿರೋ ಐಸ್ಬರ್ಗ್ಗಳೆಲ್ಲ ಕರಗ್ಬಿಟ್ಟು ನೀರು ಆಗಿ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಕೋಸ್ಟಲ್ ಅಲ್ಲಿ ಇರ್ತಕ್ಕಂಥ ಸಿಟಿಗಳು ಮುಳುಗಿ ಹೋಗೋ ಚಾನ್ಸಸ್ ಇದೆ. ಎಷ್ಟೋ ಸಣ್ಣ ಪುಟ್ಟ ಕಂಟ್ರಿಗಳು, ಈಗ ಬಾಂಗ್ಲಾದೇಶ ಅಂತೀವಲ್ಲ, ಅಲ್ಲಿ ಸುಮಾರು ಪ್ಲೇಸಸ್ ಮುಳುಗೋಗ್ತವೆ ಇನ್ನು 100 ಇಯರ್ಸ್ ಅಥವಾ 200 ಇಯರ್ಸ್ಗೆ. ಇದು ಒಂದು ಥ್ರೆಟ್. ಎರಡನೇ ಥ್ರೆಟ್, ಡೆಸರ್ಟ್ಗಳು ಜಾಸ್ತಿ ಆಗ್ತಾವಂತೆ ಭೂಮಿ ಮೇಲೆ. ಯಾಕಂದ್ರೆ ಭೂಮಿ ಟೆಂಪರೇಚರ್, ಅರ್ತ್ ಟೆಂಪರೇಚರ್ ಇನ್ಕ್ರೀಸಸ್, ಸೊ ವಾಟರ್ ಲೆವೆಲ್ ಇನ್ ದಿ ಆನ್ ದಿ ಅರ್ತ್ ಡಿಕ್ರೀಸಸ್, ಸೊ ಏರಿಯಾ ಆಫ್ ದ ಡೆಸರ್ಟ್ ಇನ್ಕ್ರೀಸಸ್. ಜಸ್ಟ್ ಇಮ್ಯಾಜಿನ್, ಏರಿಯಾ ಆಫ್ ದ ಡೆಸರ್ಟ್ ಇನ್ಕ್ರೀಸಸ್, ಎಷ್ಟೊಂದು ತೊಂದರೆ ಆಗುತ್ತೆ. ಮರುಭೂಮಿ ಅಂತೀವಲ್ಲ, ಮರುಭೂಮಿ ಜಾಸ್ತಿ ಆಗ್ತಾ ಹೋದಂಗೆ ಎಲ್ಲ ಫರ್ಟೈಲ್ ಲ್ಯಾಂಡೇ ಇಲ್ದಂಗೆ ಆಗುತ್ತೆ. ಬೆಳೆ ಇನ್ನೆಲ್ಲಿ ಬೆಳಿತೀರಾ, ನಮಗೆ ಊಟಕ್ಕೆ ಕಾಳೆಲ್ಲಿ ಬರುತ್ತೆ ಅಲ್ವಾ? ಸೊ ಅದು ಎರಡನೇ ಪ್ರಾಬ್ಲಮ್. ಮೂರನೇ ಪ್ರಾಬ್ಲಮ್, ಬಿಕಾಸ್ ಆಫ್ ದಿ ಗ್ರೀನ್ ಹೌಸ್ ಎಫೆಕ್ಟ್, ಸೀಸನಲ್ ಎಫೆಕ್ಟ್. ಅಂದ್ರೆ ಮಳೆ ಬರಬೇಕಾದ ಟೈಮಿಗೆ ಬರೋದಿಲ್ಲ, ಅಥವಾ ಬರಬೇಕಾದಷ್ಟು ಬರೋದಿಲ್ಲ, ಸಿಕ್ಕಾಪಟ್ಟೆ ಬರುತ್ತೆ. ಅಂದ್ರೆ ಅತಿವೃಷ್ಟಿ ಆಗುತ್ತೆ, ಅಥವಾ ಬರೋದೇ ಇಲ್ಲ, ಅನಾವೃಷ್ಟಿ ಆಗುತ್ತೆ. ಸೊ ಈ ತರ ಎಲ್ಲ ಚೇಂಜಸ್ ಆಗುತ್ತೆ. ಆಮೇಲೆ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಕೆಲವೊಂದು ಪ್ರಾಣಿಗಳು, ಕೆಲವೊಂದು ಕ್ರಿಮಿ ಕೀಟಗಳು ಲೋ ಟೆಂಪರೇಚರ್ ಅಲ್ಲಷ್ಟೇ ಬದುಕಲಿಕ್ಕೆ ಸಾಧ್ಯ, ಅವೆಲ್ಲ ವ್ಯಾನಿಷ್ ಆಗ್ತಾ ಹೋಗ್ಬಿಡ್ತವೆ. ಸೊ ಹೀಗೆ ನಾನಾ ಥರದ ಪ್ರಾಬ್ಲಮ್ಸ್ ಇದೆ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಏನಾಗುತ್ತೆ, icebergs will melt, sea level increases, cities or countries near the coastal, they submerge in the water, area of the desert increases, okay, and there will be seasonal changes in the seasons like rainy season, summer season, winter season. ಇವೆಲ್ಲ ಆಗಬಾರ್ದು ಅಂತಂದ್ರೆ ಆದಷ್ಟು ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಈ ಪಾಯ್ಸನಸ್ ಗ್ಯಾಸ್, ಡೇಂಜರಸ್ ಗ್ಯಾಸ್ಗಳನ್ನು ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಇಂಡಸ್ಟ್ರಿಗಳನ್ನ ಕಡಿಮೆ ಮಾಡಬೇಕು, ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು, ವೆಹಿಕಲ್ ಯೂಸೇಜ್ ಅನ್ನ ಕಡಿಮೆ ಮಾಡಬೇಕು, ಆಯ್ತಾ. ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಬೇಕು. ಅನ್ನೆಸೆಸರಿ ನಾವು ಈ ಕ್ಲೋರೋಫ್ಲೋರೋ ಕಾರ್ಬನ್, ಈ ರೆಫ್ರಿಜಿರೇಟರ್ ಅಲ್ಲಿ ಅದು ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ, ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ನಾವು ಹೇಳೋದು ನೋಡಿ, ಮಹಾತ್ಮ ಗಾಂಧಿ ಅವರು ಒಂದು ಮಾತನ್ನ ಹೇಳ್ತಾರೆ, ನೀವು ಈ ಭೂಮಿ ಮೇಲೆ ಇರೋದು ಆಯ್ತಾ ನಿಮ್ಮ ತಾತ ಮುತ್ತಾತ ಕೊಟ್ಟಂತ ಆಸ್ತಿಯಿಂದ ಅಲ್ಲ, ಆಯ್ತಾ, ಇದು ನಿಮ್ಮ ಮುಂದಿನ ಜನರೇಷನ್ ನಿಮಗೆ ಕೊಟ್ಟಿರೋ ಆಸ್ತಿ. ನಾವು ಅಂದ್ಕೋತೀವಿ ಏನ್ ನನ್ನ ಹತ್ರ ಇದೆಯಲ್ಲ ಇದು ನಮ್ಮ ಆನ್ಸೆಸ್ಟರ್ಸ್ ನಮಗೆ ಬಿಟ್ಟೋಗಿರುವಂತ ಪ್ರಾಪರ್ಟಿ ಅಂತ. ಅಲ್ಲ, ನಾವು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಕೊಟ್ಟೋಗುವಂತ ಇದು ಪ್ರಾಪರ್ಟಿ, ಅವರ ಪ್ರಾಪರ್ಟಿನ ನಾವು ಯೂಸ್ ಮಾಡ್ಕೋತಿದೀವಿ. ಅಂದ್ರೆ ಅರ್ಥ ಏನು, ಯು ಲೀವ್ ವಿತ್ ಸಮ್ ಕಾನ್ಶಿಯಸ್ ಇನ್ ಯುವರ್ ಮೈಂಡ್. ಯಾವ ತರ, ನಾನು ಇಲ್ಲಿ ಇದ್ದು ಇದನ್ನ ಪೊಲ್ಯೂಟ್ ಮಾಡಿದ್ರೆ, ಇದನ್ನ ಹಾಳು ಮಾಡಿದ್ರೆ ನೆಕ್ಸ್ಟ್ ಬರುವಂತ ಜನರೇಷನ್ಗೆ ಏನು ಇಲ್ದಂಗಾಗುತ್ತೆ, ಅವರಿಗೆ ಯಾವ ಸೌಕರ್ಯನೂ ಇಲ್ದಂಗಾಗುತ್ತೆ, ಅವರು ಸಿಕ್ಕಾಬಟ್ಟೆ ಕಷ್ಟ ಅನುಭವಿಸ್ತಾರೆ. ಸೊ ಅವ್ರ ಕಷ್ಟ ಅನುಭವಿಸಬಾರ್ದು ಅಂತಂದ್ರೆ ನಾನು ಇವತ್ತು ಈ ಪ್ಲಾನೆಟ್ ಅನ್ನ ಸೇಫ್ ಆಗಿಡಬೇಕು, ಆದಷ್ಟು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು, ಯೂಸೇಜ್ ನ್ಯಾಚುರಲ್ ರಿಸೋರ್ಸಸ್ ಏನು ನೀರು ಅದೆಲ್ಲ ಇದೆಯಲ್ಲ ಅದನ್ನು ಆದಷ್ಟು ಮಿನಿಮೈಸ್ ಮಾಡಬೇಕು, ಆಯ್ತಾ. ಸೊ ಇದು ನಮ್ಮ ಪಿತ್ರಾರ್ಜ, ಅವ್ರು ಕೊಟ್ಟಿರೋ ಬಳುವಳಿ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆಕ್ಸ್ಟ್ ಜನರೇಷನ್ ನಮಗೆ ಕೊಟ್ಟಿರುವಂತ ಬಳುವಳಿ ಇದು. ಅವ್ರು ಕೊಟ್ಟಿದ್ದನ್ನ ನಾವು ಯೂಸ್ ಮಾಡ್ಕೋತಾ ಇದೀವಿ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಅದರ ಅರ್ಥ ಏನು ಮಕ್ಕಳೇ, ನೀವು ಇನ್ಮೇಲಾದ್ರೂ ಅಥವಾ ನಿಮ್ಮ ಸುತ್ತಮುತ್ತ ಯಾವುದೇ ರೀತಿಯ ಪೊಲ್ಯೂಷನ್ ಆದ್ರೆ ಅದನ್ನ ತಡಿಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ನೀವು ಕೂಡ ಪೊಲ್ಯೂಷನ್ಸ್ ಅನ್ನ ಮಾಡಬೇಡಿ, ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡಿ, ಅನ್ನೆಸೆಸರಿ ನೀರು ವೇಸ್ಟ್ ಮಾಡಬೇಡಿ, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿ, ಓನ್ ವೆಹಿಕಲ್ಸ್ ಅನ್ನ ಯೂಸ್ ಮಾಡಬೇಡಿ. ಮಾಡಲೇಬೇಕು ಅನ್ನೋದ್ರೆ ಸೈಕಲ್ ಅನ್ನ ತುಳ್ಕೊಂಡು ಹೋಗಿ, ಪೆಟ್ರೋಲ್ ಡೀಸೆಲ್ ಕ್ರೂಡ್ ಆಯಿಲ್ ಅನ್ನ ಬರ್ನ್ ಮಾಡಬೇಡಿ. ಆಮೇಲೆ ಅನ್ನೆಸೆಸರಿ ಲೈಟ್ಗಳನ್ನ ಉರಿಸಬೇಡಿ, ಆಯ್ತಾ. ಜಾಸ್ತಿ ಲೈಟ್ಗಳನ್ನ ಹಾಕೊಂಡ್ರೆ ಎಲೆಕ್ಟ್ರಿಸಿಟಿ ನಾನು ಬಿಲ್ ಕಟ್ತೀನಿ, ಅದು ಬೇರೆ ಪ್ರಶ್ನೆ. ಆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ನಾನು ಏನೆಲ್ಲ ಯೂಸ್ ಮಾಡಬೇಕು, ಕಲ್ಲಿದ್ದಲನ್ನ ಸುಡಬೇಕು, ಅಲ್ಲಿ ಪೊಲ್ಯೂಷನ್ ಆಗುತ್ತೆ. ಈ ಥರ ಎಲ್ಲ ಸ್ವಲ್ಪ ಸೋಷಿಯಲ್ ಕನ್ಸರ್ನ್ ಇರಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ಹೇಳಿದ್ದೀನಿ. ಸೊ ಇಲ್ಲಿಗೆ ಈ ಚಾಪ್ಟರ್ನ ಕಂಪ್ಲೀಟ್ ಡಿಸ್ಕಷನ್ ಮುಗೀತು. ಸೊ ನೆಕ್ಸ್ಟ್ ಕ್ಲಾಸಿಂದ ನಾನು ಥರ್ಮೋಡೈನಾಮಿಕ್ಸ್ ಅನ್ನೋ ಹೊಸ ಚಾಪ್ಟರ್ನ ಶುರು ಮಾಡ್ತೀನಿ. ಓಕೆ, ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋ lectures. Please share your comments with me. I will improvise this lecture. Thank you very much.